ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾಂಗೋ ಹಣ್ಣನ್ನು ಬಳಸ್ಕೊಂಡು ಜಾಮೂನ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ. ಇಲ್ಲಿ ನಾನು ಒಂದು 3/4 ಬಟ್ಲಷ್ಟು ಸೂಜಿ ರವೆ ತೊಗೊಂಡಿದ್ದೀನಿ. ಹಾಗೆ 2 ಬಟ್ಲಷ್ಟು ಸಕ್ಕರೆ, ಹಾಗೆ 1 ಬಟ್ಲಷ್ಟು ಹಾಲು, ಏಲಕ್ಕಿ ಪುಡಿ, 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಬಳಸ್ಕೊಂಡು ಮ್ಯಾಂಗೋ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಇಲ್ಲಿ ನಾನು ಮಾವಿನ ಹಣ್ಣು ಹಚ್ಚಿಟ್ಕೊತಾ ಇದ್ದೀನಿ. ಈಗ 2 ಮಾವಿನ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಇಲ್ಲಿ ನಾನು ಒಂದು 3/4 ಬಟ್ಲಷ್ಟು ಶುಗರ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕು ಅನ್ನೋದಕ್ಕೋಸ್ಕರ. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಹಾಗೆ ಏಲಕ್ಕಿ ಪುಡಿ, 1 ಬಟ್ಲಷ್ಟು ಹಾಲು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಶುಗರು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಶುಗರ್ ಬೇಡ ಅಂದರೆ ಸ್ವಲ್ಪ ಕಮ್ಮಿನೂ ಹಾಕ್ಕೋಬೋದು. ಇಲ್ಲಿ ನಾನು ನೀರು ಕಾಯಕ್ಕಿಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ. 1.5 ಬಟ್ಲಷ್ಟು ಶುಗರ್ ಹಾಕ್ಕೊತಾ ಇದ್ದೀನಿ. ಇನ್ನು ಅರ್ಧ ಬಟ್ಲಷ್ಟು ಶುಗರ್ನ ನಾನು ಮ್ಯಾಂಗೋ ಪ್ಯೂರಿ ಜೊತೆಗೆ ಹಾಕಿದ್ದೀನಿ. ಸಕ್ಕರೆ ಎಲ್ಲ ಫುಲ್ ಕರಗಿ ಚೆನ್ನಾಗಿ ಕುದಿ ಬರಬೇಕು. ಅಲ್ಲೇವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ಸ್ಟವ್ ಆಫ್ ಮಾಡಿ. ಈಗ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಬಟ್ಲಷ್ಟು ಸೂಜಿ ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಸೂಜಿ ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಮ್ಯಾಂಗೋ ಪ್ಯೂರಿ ನಾವೇನು ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋಗಬೇಕು ಹಣ್ಣಿಂದು. ಅಲ್ಲೇವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಮ್ಯಾಂಗೋ ಹಣ್ಣಿಗೆ ನಾವು ಹಾಲು, ಸಕ್ಕರೆ, ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಮತ್ತೆ ಏನೂ ಹಾಕೋದು ಬೇಕಾಗೋದಿಲ್ಲ. ಸೂಜಿ ರವೆ ಚೆನ್ನಾಗಿ ಬೇಯ್ತಿದ್ದಂಗೆ ಇದು ಮಿಕ್ಸಿ ಮಾಡ್ಕೊಂಡಿರೋದನ್ನಷ್ಟು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ತಳ ಬಿಡೋವರೆಗೂ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಈಗ ನೀವು ನೋಡ್ತಾ ಇರ್ಬೋದು ತಳ ಬಿಡ್ತಾ ಇದೆ. ಈಗ ನೀವು ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಈಗ ತಣ್ಣಗಾದ್ಮೇಲೆ ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೀವು ಬೇಕು ಅಂದರೆ ಹಾಲಿನ ಪೌಡರ್ನೂ ಸಹ ಆ್ಯಡ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಉಂಡೆ ಅಂತ. ಈಗ ಒಂದು ಬಾಣಲಿಗೆ ಎಣ್ಣೆ ಇಟ್ಟು ಎಣ್ಣೆ ಕಾಯ್ತಿದ್ದಂಗೆ ನಾವು ಮಾಡ್ಕೊಂಡಿರೋ ಮ್ಯಾಂಗೋ ಉಂಡೆನ ಇದಕ್ಕೆ ಹಾಕಬೇಕಾಗತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ಮ್ಯಾಂಗೋ ಹಣ್ಣಿನ ಸೀಸನಲ್ಲಿ ಈ ರೀತಿ ಒಂದು ಮ್ಯಾಂಗೋ ಜಾಮೂನ್ನ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮ್ಯಾಂಗೋ ಫ್ಲೇವರ್ ಬರುತ್ತೆ ನಿಮಗೆ ತಿನ್ನಬೇಕಾದ್ರೆ. ಜಾಮೂನ್ ತಿನ್ಬೇಕಾದ್ರೆ ಯಾವ ರೀತಿ ಅನಿಸುತ್ತೋ ಇದೂ ಅದೇ ರೀತಿನೇ ಅನಿಸುತ್ತೆ. ಬೇಕು ಅಂದರೆ ಇನ್ನೂ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಸಪ್ಪೆ ಅನಿಸಿದ್ರೆ. ಇದು ಸಕ್ಕರೆ ಪಾಕದಲ್ಲೇ ಚೆನ್ನಾಗಿ ನೆನೆಯೋದ್ರಿಂದ ನಾನು ಜಾಸ್ತಿ ಶುಗರ್ನ ಹಾಕಿಲ್ಲ. ಕಂದು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಆದಷ್ಟು ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಹಾಗೆ ನೀವು ಉಂಡೆ ಕಟ್ಟಬೇಕಾದ್ರೆ ಉಂಡೆ ಮಾಡ್ತಿರಲ್ವ ಅದು ನೀಟಾಗಿ ಮಾಡಬೇಕು ಉಂಡೆನ. ಇಲ್ಲ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದಂಗೆ ಎಲ್ಲ ಒಡೆದೋಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಉಂಡೆ ಮಾಡಿ. ಹಾಗೆ ತಳ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅರ್ಧ ಬೆಂದಿದೆ ಅಂದ್ಬಿಟ್ಟು ಉಂಡೆ ಮಾಡೋಕ್ಕೆ ಹೋಗಬೇಡಿ. ಈಗ ಕರ್ದಿರೋ ಅಂಥ ಜಾಮೂನೆಲ್ಲ ಈಗ ಒಂದು ಪಾಕದಲ್ಲಿ ಹಾಕಿಡ್ತಾ ಇದ್ದೀನಿ. ಒಂದು ಬೌಲಲ್ಲಿ ಪಾಕ ಇಟ್ಟಿದ್ದೀನಿ, ಸಕ್ಕರೆ ಪಾಕ. ಅದು ತಣ್ಣಗಾಗಿದೆ. ಈಗ ಈ ಪಾಕದಲ್ಲಿ ಕರ್ದಿರೋ ಜಾಮೂನ್ ಹಾಕಿ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಚೆನ್ನಾಗಿ ಹೀರ್ಕೊಳತ್ತೆ ಪಾಕನೆಲ್ಲ. ಈಗ ನಾನು ಹೇಳಿರೋ ಮೆಥಡ್ನ ಫಾಲೋ ಮಾಡಿ ನೀವು ಮ್ಯಾಂಗೋ ಜಾಮೂನ್ನ ಮಾಡ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದು ಸಲ ಈ ಮ್ಯಾಂಗೋ ಜಾಮೂನ್ನ ಟ್ರೈ ಮಾಡಿ ನೋಡಿ. ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಜಾಮೂನು. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.